ಎಚ್ಸಿಜಿ ಸಂಸ್ಥೆಯಿಂದ ಉತ್ತರ ಬೆಂಗಳೂರಿನಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಶುಭಾರಂಭ, ಕರ್ನಾಟಕದ ಪ್ರಥಮ ಎಂಆರ್ ಲಿನಾಕ್ ತಂತ್ರಜ್ಞಾನ ಅನಾವರಣ. ಭಾರತದ ಅತಿದೊಡ್ಡ ವಿಶೇಷ ಕ್ಯಾನ್ಸರ್ ಆಸ್ಪತ್ರೆಗಳ ಸಮೂಹದಿಂದ ಉತ್ತರ ಬೆಂಗಳೂರಿನಲ್ಲಿ ಸುಧಾರಿತ ಆಂಕೊಲಾಜಿ ಕ್ಯಾನ್ಸರ್ ಚಿಕಿತ್ಸೆ ಲಭ್ಯತೆ ಬಲವರ್ಧನೆ. ಕರ್ನಾಟಕದ ಮೊಟ್ಟಮೊದಲ ಎಲೆಕ್ಟಾ ಯುನಿಟಿ ಎಂಆರ್ ಲಿನಾಕ್ ತಂತ್ರಜ್ಞಾನ ಪರಿಚಯಿಸಿದ 132 ಹಾಸಿಗೆಗಳ ಸುಧಾರಿತ ಆಸ್ಪತ್ರೆ. ನೂತನ ಸೌಲಭ್ಯವನ್ನು ಉದ್ಘಾಟಿಸಿದ ಸ್ಯಾಂಡಲ್ವುಡ್ನ ಖ್ಯಾತ ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಭಾರತದ ಅತಿದೊಡ್ಡ ಆಸ್ಪತ್ರೆಗಳ ಸಮೂಹವಾಗಿರುವ ಹೆಲ್ತ್ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಎಚ್ಸಿಜಿ ಇಂದು ಬ್ಯಾಟರಾಯನಪುರದಲ್ಲಿ ಹೆಬ್ಬಾಳ ತನ್ನ ನೂತನ ಸಮಗ್ರ ಕ್ಯಾನ್ಸರ್ ಆಸ್ಪತ್ರೆಯನ್ನು ಉದ್ಘಾಟಿಸಿದೆ. ಈ ಮೂಲಕ ಉತ್ತರ ಬೆಂಗಳೂರಿನಲ್ಲಿ ಸುಧಾರಿತ ಆಂಕೊಲಾಜಿ ಕ್ಯಾನ್ಸರ್ ಚಿಕಿತ್ಸೆ ಸೇವೆಗಳ ಲಭ್ಯತೆಯನ್ನು ಮತ್ತಷ್ಟು ಬಲಪಡಿಸಿದೆ. ಅತ್ಯಾಧುನಿಕ ತಂತ್ರಜ್ಞಾನ, ಪರಿಣಿತ ವೈದ್ಯಕೀಯ ತಂಡ ಮತ್ತು ಸಹಾನುಭೂತಿಯುತ ಆರೈಕೆಯನ್ನು ಒಂದೇ ಸೂರಿನಡಿ ತರುತ್ತಿರುವ ಈ ಆಸ್ಪತ್ರೆಯು ಕರ್ನಾಟಕದ ಜನತೆಗೆ ವಿಶ್ವದರ್ಜೆಯ ಚಿಕಿತ್ಸೆಯನ್ನು ನೀಡುವಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ. ನೂತನ ಸೌಲಭ್ಯವನ್ನು ಉದ್ಘಾಟಿಸಿ ಮಾತನಾಡಿದ ಖ್ಯಾತ ನಟ ಹಾಗೂ ನಿರ್ದೇಶಕ ಕಿಚ್ಚ ಸುದೀಪ್ ಅವರು, ಕ್ಯಾನ್ಸರ್ ಎಂಬುದು ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ತಲ್ಲಣಗೊಳಿಸುವ ಒಂದು ಕಠಿಣ ಪ್ರಯಾಣವಾಗಿದೆ. ಈ ನಿಟ್ಟಿನಲ್ಲಿ ಸಕಾಲಿಕ ರೋಗ ನಿರ್ಣಯ, ವ್ಯಾಪಕ ಜಾಗೃತಿ ಮತ್ತು ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಲಭ್ಯವಾಗುವುದು ರೋಗಿಯ ಜೀವನದಲ್ಲಿ ನಿಜವಾದ ಬದಲಾವಣೆಯನ್ನು ತರಬಲ್ಲದು. ಎಚ್ಸಿಜಿಯ ಈ ಹೆಬ್ಬಾಳದ ಹೊಸ ಆಸ್ಪತ್ರೆಯು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಪರಿಣಿತ ವೈದ್ಯಕೀಯ ಆರೈಕೆಯನ್ನು ಜನರಿಗೆ ತಲುಪಿಸುವ ಮೂಲಕ ಈ ದಿಸೆಯಲ್ಲಿ ಒಂದು ಶಕ್ತಿಶಾಲಿ ಹೆಜ್ಜೆಯನ್ನಿಟ್ಟಿದೆ. ಬೆಂಗಳೂರು ಮತ್ತು ಕರ್ನಾಟಕದಾದ್ಯಂತ ಇರುವ ಕುಟುಂಬಗಳಿಗೆ ಇಂತಹ ವಿಶ್ವದರ್ಜೆಯ ಕ್ಯಾನ್ಸರ್ ಚಿಕಿತ್ಸೆ ಅತ್ಯಂತ ಸುಲಭವಾಗಿ ಸಿಗುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಹಾಗೂ ಸಂತೋಷದ ಸಂಗತಿಯಾಗಿದೆ. ಆಸ್ಪತ್ರೆಯ ಉದ್ಘಾಟನೆ ಕುರಿತು ಮಾತನಾಡಿದ ಹೆಲ್ತ್ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಸಂಸ್ಥಾಪಕ ಹಾಗೂ ಅಧ್ಯಕ್ಷರಾದ ಡಾ. ಬಿ. ಎಸ್. ಅಜಯ್ ಕುಮಾರ್ ಅವರು, ಇಂದಿನ ದಿನಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯು ದತ್ತಾಂಶ ಆಧಾರಿತ ಹಾಗೂ ತಂತ್ರಜ್ಞಾನದ ಪ್ರಗತಿಯ ಕಡೆಗೆ ಮುಖ ಮಾಡಿದೆ ಎಂದರು. ನಮ್ಮ ಗುರಿ ಕೇವಲ ಕ್ಯಾನ್ಸರ್ ಮರುಕಳಿಸದಂತೆ ತಡೆಯುವುದು ಮಾತ್ರಲ್ಲ, ವೈಯಕ್ತೀಕರಿಸಿದ ಹಾಗೂ ಬಹುಶಿಸ್ತೀಯ ಆರೈಕೆಯ ಮೂಲಕ ಅತ್ಯಂತ ಮುಂದುವರಿದ ಮತ್ತು ಮೆಟಾಸ್ಟಾಟಿಕ್ ಇತರ ಅಂಗಗಳಿಗೆ ಹರಡಿರುವ ಕ್ಯಾನ್ಸರ್ಗಳನ್ನು ಸಹ ಗುಣಪಡಿಸಬಹುದಾದ ಮಟ್ಟಿಗೆ ಯಶಸ್ವಿಯಾಗಿ ನಿರ್ವಹಿಸುವುದು. ರೋಗಿಗೆ ಮೊದಲ ಬಾರಿಗೆಯೇ ಸರಿಯಾದ ಚಿಕಿತ್ಸೆ ನೀಡುವುದರಲ್ಲಿ ನಾನು ದೃಢವಾದ ನಂಬಿಕೆ ಹೊಂದಿದ್ದೇನೆ, ಏಕೆಂದರೆ ಆಗ ಮಾತ್ರ ನಾವು ಅತ್ಯುತ್ತಮ ಫಲಿತಾಂಶಗಳನ್ನು ಒಯ್ಯಲು ಸಾಧ್ಯ ಎಂದು ಅವರು ಹೇಳಿದರು. ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಹಾಗೂ ಸಿಇಒ ಡಾ. ಮನೀಶ್ ಮಟ್ಟು ಅವರು ಮಾತನಾಡಿ, ಎಚ್ಸಿಜಿ ಹೆಬ್ಬಾಳ ಆಸ್ಪತ್ರೆಯು ರೋಗಿ ಕೇಂದ್ರಿತ ಆರೈಕೆ, ಬಹುಶಿಸ್ತೀಯ ಪರಿಣತಿ, ಮುನ್ನೆಚ್ಚರಿಕಾ ದೃಷ್ಟಿಕೋನ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಸಮ್ಮಿಲನವಾಗಿದೆ. ಎಂಆರ್ ಲಿನಾಕ್ ತಂತ್ರಜ್ಞಾನದ ಮೂಲಕ ನಾವು ನಮ್ಮ ಆಂಕೊಲಾಜಿ ಸೇವೆಗಳಿಗೆ ದೊಡ್ಡ ಮಟ್ಟದ ಹೊಸ ಆಯಾಮವನ್ನು ನೀಡುತ್ತಿದ್ದೇವೆ. ಈ ಕೇಂದ್ರವು ನಮ್ಮ 35 ವರ್ಷಗಳ ಸುದೀರ್ಘ ಬದುಕಿನ ವರ್ಷಗಳಿಗೆ ಜೀವ ತುಂಬುವ ಉದಾತ್ತ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. That means patients who get treatment will not have any side effects. It is one of the most advanced technologies in the world today, and we are very happy we brought this working with Electa, which is the manufacturer of this. So all of this, what does it boil down to is a patient who walks into our new Hebbal Center. As you can see, I've traveled all over the world. I can say without any doubt, this is one of the best cancer centers in the world today. The way we have constructed, way we have put together plan for patient come first. With this, what will happen is, apart from the technology, that group of doctors will work, coordinate with all the other doctors, is best results. That is what we want. The cancer should not recur. First time right treatment is important. And because if you treat cancer first time right, the cost will be less. If the cancer doesn't come back, patient will have better quality of life and be productive also to the society. So that is our goal. That is why HCG ಈ ದಿನ ನಾವು ಹೆಬ್ಬಾಲ್ ನಾರ್ತ್ ಬ್ಯಾಂಗ್ಳೂರಿನಲ್ಲಿ ಒಂದು ದೊಡ್ಡ ಕ್ಯಾನ್ಸರ್ ಸೆಂಟರ್ ಅಂಡರ್ HCG ಓಪನ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಭಾಳ ಜನಗಳಿಗೆ ಅನುಕೂಲ ಆಗುತ್ತೆ. ಇದು ಸ್ಟೇಟ್ ಆಫ್ ದ ಆರ್ಟ್ ಕ್ಯಾನ್ಸರ್ ಸೆಂಟರ್. ಎಲ್ಲ ಥರ ಪ್ರಪಂಚದಲ್ಲಿ ಏನಿದೆಯೋ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಇದರಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಎಂಆರ್ ಲಿನಾಕ್ ಫಸ್ಟ್ ಟೈಮ್ ಇನ್ ಕರ್ನಾಟಕ, ಇಂಡಿಯಾದಲ್ಲೇ 3ನೇದು ಇದು ಬಂದಿದೆ. ಇದರಿಂದ ನಾವು ಪ್ರಿಸಿಷನ್ ಮೆಡಿಸನ್ ಕರೆಕ್ಟಾಗಿ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟು
ಎಲ್ಲಿ ಯಾವ ಏರಿಯಾದಲ್ಲಿ ಕೊಡ್ಬೋದು ಅದು ಕೊಟ್ಟರೆ ನಮ್ಗೆ ಔಟ್ಕಮ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ SCGನಲ್ಲಿ ಇವಾಗ 400 ಜನ ಡಾಕ್ಟರ್ಸ್ ಇದ್ದಾರೆ. ಒಟ್ಟಿಗೆ ಎಲ್ಲರೂ ಸೇರಿ ವಿ ಕ್ಯಾನ್ ಗಿವ್ ದ ರೈಟ್ ಒಪಿನಿಯನ್ ಫಾರ್ ದ ಪೇಷಂಟ್. ಈ ಹೆಬ್ಬಾಲ್ ಹಾಸ್ಪಿಟ್ಲು ಒಂಥರ ಭಾಳ ಮಾಡ್ರನ್ ಹಾಸ್ಪಿಟ್ಲ್ ಆಗಿ ಪೇಷಂಟ್ಸ್ಗೆ ನಾವು ಮುಖ್ಯ ಅಂದರೆ ರೈಟ್ ಟ್ರೀಟ್ಮೆಂಟ್ ಕೊಡಬೇಕು. ಗ್ರೂಪ್ ಆಫ್ ಡಾಕ್ಟರ್ಸ್ ಎಲ್ಲಿದ್ದಾರೆ ಅವರು ಕನ್ಸಲ್ಟ್ ಮಾಡ್ತಾರೆ, ಗ್ರೂಪ್ ಡಿಸ್ಕಷನ್ಸು, ಮೈನ್ HCG ಸೆಂಟರ್ ಜೊತೆನೂ ಮಾತಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಪೇಷಂಟ್ಗೆ ಉಪಯೋಗ. ನಾವು ಯಾಕೆ ಇದನ್ನು ಶುರು ಮಾಡಿದ್ದು ಅಂದರೆ ಪೇಷಂಟ್ಸ್ ಕಮ್ ಫಸ್ಟ್. ರೈಟ್ ಟ್ರೀಟ್ಮೆಂಟ್ ಕೊಡಬೇಕು ಫಸ್ಟ್ ಟೈಮ್ ಅವ್ರು ಬಂದಾಗ. ಕ್ಯಾನ್ಸರ್ ಅಂತ ಡಿಸೀಸ್ನ ವಾಪಸ್ ಬರೋಕ್ಕೆ ಬಿಡಬಾರ್ದು. ಅವರ್ ಗೋಲ್ ಈಸ್ ಕರೆಕ್ಟ್ ಸರ್ಜರಿ ಮಾಡಬೇಕು. ಮೊದಲೆಲ್ಲ ಮೇಜರ್ ಸರ್ಜರಿ ಮಾಡೋರು ಏನು ಅಂದರೆ ಬ್ರೆಸ್ಟ್ ಸರ್ಜರಿ ತೆಗೆದುಬಿಡೋರು, ವಾಯ್ಸ್ ಬಾಕ್ಸ್ ತೆಗಿಯೋರು, ಅವೆಲ್ಲ ಮಾಡೋದಿಲ್ಲ. ಈಗ ಏನೋ ಕೋಲನ್ ತೆಗೆದುಬಿಟ್ಟು ಬ್ಯಾಕ್ ಕೊಡೋರು. ಕ್ವಾಲಿಟಿ ಆಫ್ ಲೈಫ್ ಇಂಟರ್ಫಿಯರ್ ಆಗುತ್ತೆ. ನಾವೇನು ಅಂದರೆ ವಿ ಶುಡ್ ಪ್ರಿಸರ್ವ್, ವಿ ಶುಡ್ ಮೇಕ್ ಶ್ಯೂರ್ ಪೇಷಂಟ್ ಔಟ್ಕಮ್ ಇಸ್ ಗುಡ್. ವಾಪಸ್ ಕ್ಯಾನ್ಸರ್ ಬರಬಾರ್ದು. ಅದ್ರ ಜೊತೆಗೆ ಅವ್ರಿಗೆ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ನಾವು HCG ನಾನು ಬಂದು ಶುರು ಮಾಡಿದ್ದು. HCG ಅಕ್ರಾಸ್ 26 ಸೆಂಟರ್ಸ್ ಇದೆ. ಆದರೆ ನಮ್ಮ ಹೆಬ್ಬಾಲ್ನಲ್ಲಿ ಇವಾಗ ನಾರ್ತ್ ಬ್ಯಾಂಗ್ಳೂರ್ನಲ್ಲಿ ಮಾಡೋದು ನಮ್ಮ ಪ್ರೈಡ್, ಬಿಕಾಸ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ ಸೆಂಟರ್ಸ್. ಇದರಿಂದ ಇಲ್ಲಿರೋ ಜನಗಳಿಗೆ ಬೆಂಗಳೂರು, ಗ್ರೇಟರ್ ಬ್ಯಾಂಗ್ಳೂರು, ಅದು ಏರ್ಪೋರ್ಟ್ ಹತ್ರ ಇರೋದ್ರಿಂದ ಅಬ್ರಾಡಿಂದ ಬರೋ ಜನಗಳಿಗೂ ಭಾಳ ಉಪಯೋಗ ಆಗುತ್ತೆ ಎಂದು ಎಲ್ಲರೂ ಇದಕ್ಕೆ ನಮ್ಗೆ ಸಹಕರಿಸಬೇಕು ಅಂತ ಕೇಳ್ತೀನಿ. ವಿ ಆಲ್ ವಾಂಟ್ ಟು ಡೂ ರೈಟ್ ಥಿಂಗ್ ಫಾರ್ ದ ಪೇಷಂಟ್ ವಿತ್ ಕ್ಯಾನ್ಸರ್ ಟು ವಿನ್ ದ ವಾರ್ ಆನ್ ಕ್ಯಾನ್ಸರ್. ಕ್ಯಾನ್ಸರ್ ಮೇಲೆ ನಾವು ಯುದ್ಧ ಗೆಲ್ಲಬೇಕು ಅಂದರೆ ರೈಟ್ ಥಿಂಗ್ ಮಾಡಬೇಕು ಪೇಷಂಟ್ಗೆ. ಅದು ಪ್ರಿವೆನ್ಷನ್ನು ಮಾಡಬೇಕು, ಬೇಕಾದಷ್ಟು ಥಿಂಗ್ಸ್ ಮಾಡಬೇಕು. ಸ್ಮೋಕಿಂಗ್ ಹೆಂಗೆ ನಾವು ಕಡಿಮೆ ಮಾಡಬೇಕು, ಯಾವ ಥರ ಆ್ಯಕ್ಟಿವ್ ಪ್ಯಾಸಿವ್ ಸ್ಮೋಕಿಂಗ್ ಅಂದರೆ ನನ್ನ ಬೆಂಗಳೂರಿನಲ್ಲೇ ನಾವು ಇವ್ರ ಜೊತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿದ್ದೀನಿ. ಎಲ್ಲರಿಗೂ ಆಲ್ ಓವರ್ ಬ್ಯಾಂಗ್ಳೂರ್ DCPs ಇವೆಲ್ಲ ಆ್ಯಕ್ಷನ್ ತೊಗೊಂಡ್ರೇ ನಾವು ಕ್ಯಾನ್ಸರ್ ಬರ್ಡನ್ ಕಡಿಮೆ ಮಾಡೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಕ್ಯಾನ್ಸರ್ ಇವಾಗ ಜಾಸ್ತಿ ಆಗ್ತಾ ಇದೆ. 1 in 9 ಆರ್ ಗೆಟಿಂಗ್ ಕ್ಯಾನ್ಸರ್. ಹೌ ಡು ವಿ ಮೇಕ್ ಶೂರ್ ಇದಕ್ಕೆಲ್ಲರದು ಒಟ್ಟಿಗೆ ಸೇರಿ ಇಟ್ ಹ್ಯಾಸ್ ಟು ಬಿ ಎ ಮೂವ್ಮೆಂಟ್. That is why we have started this new center to make cancer care accessible as well as affordable. Thank you.